ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನಗುಚ್ಛ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. 100 ವಸಂತದ ನಮ್ಮ ಬದುಕು ಸಂಪದ್ಭರಿತವಾಗಿರಬೇಕು. ಅದಕ್ಕಾಗಿ ನಾವು ಈ ಜಗತ್ತನ್ನು ಅರಿತು ಅನುಭವಿಸಬೇಕು. ನಮ್ಮ ಅನುಭವ ಸಿರಿವಂತವಾದರೆ ನಮ್ಮ ಬದುಕೂ ಕೂಡ ಸಿರಿವಂತವಾಗುತ್ತದೆ. ನಮ್ಮ ಜೀವನಾನುಭವವು ಬಡವಾದರೆ ನಮ್ಮ ಬದುಕೂ ಕೂಡ ಬಡವಾಗುತ್ತದೆ. ಜಗತ್ತು ಅತ್ಯಂತ ಸಂಪದ್ಭರಿತವಾಗಿದೆ. ಅದನ್ನು ಅನುಭವಿಸುವ ಕಲೆ ಇಲ್ಲದ್ದಕ್ಕೆ ನಾವು ಬಡವರಾಗಿದ್ದೇವೆ. ಈ ಜಗತ್ತನ್ನು ನಾವು ಬರೀ ನೋಡಿದರೆ ಅದರ ಅನುಭವ, ಆನಂದ ನಮಗೆ ಆಗುವುದಿಲ್ಲ. ಜಗತ್ತನ್ನು ಮಗ್ನತೆಯಿಂದ ತನ್ಮಯರಾಗಿ ನಾವು ನಮ್ಮನ್ನೇ ಮರೆತು ನೋಡಬೇಕು. ಕಾಳಿದಾಸನು ಮುಗಿಲೆತ್ತರದ ಬೆಟ್ಟಗಳನ್ನು, ತೇಲುವ ಮೇಘಗಳನ್ನು, ತುಂಬಿ ಹರಿಯುವ ಹೊಳೆ ಹಳ್ಳಗಳನ್ನು, ತಲೆದೂಗುವ ಹೂಬಳ್ಳಿಗಳನ್ನು, ಸವಿ ನುಡಿವ ಗಿಳಿಗಳನ್ನು ಮೈಮರೆತು ಮಗ್ನನಾಗಿ ನೋಡಿದ್ದರಿಂದ ಅವರಿಂದ ಮಹಾಕಾವ್ಯವೇ ಹೊರಹೊಮ್ಮಿತು. ಆ ಮಗ್ನತೆಯಿಲ್ಲದೆ ನಾವು ಈ ಜಗತ್ತಿನಲ್ಲಿ ಏನು ನೋಡಿದರೇನು, ಎಷ್ಟು ನೋಡಿದರೇನು? ನಮಗೆ ಈ ಜಗತ್ತಿನ ಅನುಭವವೂ ಆಗುವುದಿಲ್ಲ, ಆನಂದವೂ ಆಗುವುದಿಲ್ಲ. ನಾವು ನಮ್ಮ ಜೀವನದಲ್ಲಿ ಸ್ವಾತಂತ್ರ್ಯ ಮತ್ತು ಸಂತೋಷ ಎರಡನ್ನೂ ಅನುಭವಿಸಬೇಕು. ಅದುವೇ ಸಾರ್ಥಕ ಜೀವನ. ಈ ಜಗತ್ತಿನ ನಿಜವಾದ ಜ್ಞಾನ ಪಡೆದುಕೊಂಡಾಗ ಅದು ನಮಗೆ ಸಾಧ್ಯವಾಗುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನಗುಚ್ಛ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.